Hello dear students, I am Vinayak and welcome to my YouTube channel. ನಾವು ಹಿಂದಿನ ಕ್ಲಾಸ್ನಲ್ಲಿ ಹಿರಣ್ಯ ಸೂತ್ರದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂತಂದರೆ ಹಿರಣ್ಯ ಸೂತ್ರವನ್ನು ಯೂಸ್ ಮಾಡಿಕೊಂಡು ಕೆಲವೊಂದಿಷ್ಟು ತ್ರಿಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಓಕೆ, ಹಾಗಾದರೆ ನಾವು ಮೊದಲೇ ಎಕ್ಸಾಂಪಲ್ ನೋಡೋದಾದರೆ ಇಲ್ಲಿ ಎರಡು ಬಾಹುಗಳು 8 ಸೆಂಟಿಮೀಟರ್ ಹಾಗೂ 11 ಸೆಂಟಿಮೀಟರ್ ಮತ್ತು ಅದರ ಸುತ್ತಳತೆಯು 32 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನಾವೊಂದು ತ್ರಿಭುಜ ಚಿತ್ರವನ್ನು ತೆಗೆದಿದ್ದೇನೆ. ಇಲ್ಲಿ ಅವರು ಹೇಳುವ ಹಾಗೆ ಎರಡು ಬಾಹುಗಳ ಏನು ಕೊಟ್ಟಿದ್ದಾರೆ, ಉದ್ದವನ್ನು ಕೊಟ್ಟಿದ್ದಾರೆ. ಓಕೆ, ಅದಕ್ಕಿಂತ ಮೊದಲು ಇದನ್ನ ನೇಮಿಂಗ್ ಮಾಡ್ಕೊಂಬಿಡೋಣ. ಇಲ್ಲಿ ಇದು ಎ ಬಿ ಸಿ ಅಂತ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಎರಡು ಬಾಹುಗಳನ್ನ ಕೊಟ್ಟಿದ್ದಾರೆ. ನಾನು ಎ ಸಿ ಬಾಹುವನ್ನು 11 ಸೆಂಟಿಮೀಟರ್ ಅಂತ ತೊಳ್ತೇನೆ, 11 ಸೆಂಟಿಮೀಟರ್. ಓಕೆ, ಹಾಗೆ ಈ ಬಿ ಸಿ ಬಾಹುವನ್ನು ಏನು ಮಾಡೋಣ, 8 ಸೆಂಟಿಮೀಟರ್ ಅಂತ ತೊಗೊಳ್ಳೋಣ. ಓಕೆ, ನಮಗಿಲ್ಲಿ ಇನ್ನೊಂದು ಬಾಹುವನ್ನು ಅವರು ಕೊಟ್ಟಿಲ್ಲ, ಅದು ಎ ಬಿ ಬಾಹುವನ್ನು ನಮಗೆ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಳೋಣ. ಓಕೆ, ಮತ್ತು ನಾನು ಏನು ಮಾಡ್ತೀನಿ, ಈ ಬಿ ಸಿ ಬಾಹುವನ್ನು ಎ ಅಂತ ಕನ್ಸಿಡರ್ ಮಾಡೋಣ, ಎ ಬಾಹು ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆ, ಹಾಗೆ ಈ ಎ ಸಿ ಬಾಹುವನ್ನು ಬಿ ಬಾಹು ಅಂತ ಕನ್ಸಿಡರ್ ಮಾಡೋಣ, ಬಿ ಬಾಹು. ಹಾಗೆ ಈ ಎ ಬಿ ಬಾಹುವನ್ನು ಸಿ ಬಾಹು ಅಂತ ಕನ್ಸಿಡರ್ ಮಾಡೋಣ. ಓಕೆ, ಯಾಕೆ ಅಂತಂದರೆ ಈ ಎ ಬಿ ಸಿ ಅಂತ ಯಾಕೆ ನೇಮಿಂಗ್ ಮಾಡ್ಕೊಂಡೆ ಅಂತಂದರೆ, ನಿಮಗೆ ಗೊತ್ತಿರ್ಬೋದು ಹಿರಾನ್ಸ್ ಫಾರ್ಮುಲಾದಲ್ಲಿ √s × s - a s - b s - c ಅಂತ ಬರ್ತಲ್ಲ, ಅಲ್ಲಿ ಎ ಬಿ ಸಿ ಅಂತಂದ್ರೇನು, ಬಾಹುಗಳು ಅಂತ ಅರ್ಥ. ಹೌದಾ, ಅದಕ್ಕೆ ನಾನು ಏನು ಮಾಡ್ಕೊಂಡು ಎ ಬಿ ಸಿ ಅಂತ ಓಕೆ ನೇಮಿಂಗ್ ಮಾಡಿಕೊಂಡೆ. ಓಕೆ, ಹಾಗಾದರೆ ನಮ್ಮದು ಮೊಟ್ಟ ಮೊದಲ ಸ್ಟೆಪ್ ಏನಾಗಿರ್ಬೇಕಪ್ಪ ಅಂತಂದರೆ, ಎಲ್ಲ ಬಾಹುಗಳ ಉದ್ದವನ್ನು ಏನು ಮಾಡಬೇಕು, ಕಂಡುಹಿಡ್ಕೋಬೇಕು. ಇಲ್ಲಿ ನಮಗೆ ಆಲ್ರೆಡಿ ಅವರು ನಮ್ಗೆ ಏನು ಕೊಟ್ಟಿದ್ದಾರೆ, ಎರಡು ಬಾಹುಗಳ ಉದ್ದವನ್ನು ಕೊಟ್ಟಿದ್ದಾರೆ ಮತ್ತು ಮೂರನೇ ಬಾಹುವಿನ ಉದ್ದವನ್ನು ಕೊಟ್ಟಿಲ್ಲ. ಹಾಗಾದರೆ ನಾವು ಮೊದಲು ಏನು ಮಾಡಬೇಕಂದ್ರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಬೇಕು. ಓಕೆ, ಅದನ್ನ ಹೇಗೆ ಕಂಡುಹಿಡೋದು ಅಂತಂದರೆ, ಇಲ್ಲಿ ನೋಡ್ಬೋದು ನೀವು, ನಮಗೆ ಅವ್ರೇನು ಕೊಟ್ಟಿದ್ದಾರೆ, ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಹೌದಾ, ಈ ಸುತ್ತಳತೆ ಅಂತಂದರೆ ಏನಪ್ಪ, ಈ ಸುತ್ತಳತೆ ಅಂತಂದರೆ ಓಕೆ, ಈ ಸುತ್ತಳತೆ ಅಂತಂದರೆ ಮೂರು ಬಾಹುಗಳ ಮೊತ್ತ. ಹೌದಾ, ಮೂರು ಬಾಹುಗಳ ಮೊತ್ತ ಎ ಪ್ಲಸ್ ಬಿ ಪ್ಲಸ್ ಸಿ. ಹೌದಾ, ಈ ಮೂರು ಬಾಹುಗಳ ಮೊತ್ತವೇ ಸುತ್ತಳತೆ. ಹಾಗಿದ್ರೆ ಸುತ್ತಳತೆ ಅಂದ್ರೇನು, 32 ಸೆಂಟಿಮೀಟರ್ = ಎ ಪ್ಲಸ್ ಬಿ ಪ್ಲಸ್ ಸಿ. ಹೌದಾ, ನಮಗಿಲ್ಲಿ ಏನು ಬೇಕಾಗಿದೆ, ಈಗ ನಮ್ಗೆ ಏನು ಬೇಕಾಗಿದೆ ಅಂದರೆ ಸಿ ಬೇಕಾಗಿದೆ. ಓಕೆ, ಇದನ್ನ ಯೂಸ್ ಮಾಡ್ಕೊಂಡು ನಾವು ಸಿ ಬಾಹುವನ್ನು ಕಂಡುಹಿಡ್ಬೋದು. ಓಕೆ, ಸಿ = 32 ಮೈನಸ್ ಎ ಮೈನಸ್ ಬಿ. ಹೌದಾ, ನಮ್ಗೆ ಆಲ್ರೆಡಿ ಇಲ್ಲಿ ಎ ಗೊತ್ತಿದೆ, ಬಿ ಗೊತ್ತಿದೆ. ಹೌದಾ, ಎ ಅಂದ್ರೇನು, ಎ ನಾವು 8 ಸೆಂಟಿಮೀಟರ್ ತೊಗೊಂಡಿದ್ದೀವಿ. ಹಾಗೆ ಬಿ ಅಂದ್ರೇನು, 11 ಸೆಂಟಿಮೀಟರ್ ಅಂತ ತೊಗೊಂಡಿವಿ. ಸಿ ಅಂದರೆ ನಾವೀಗ ಕಂಡುಹಿಡಬೇಕಾಗಿದೆ. ಓಕೆ, ಹಾಗಿದ್ರೆ ಸಿ = ಇಲ್ಲಿ ಎ ಮತ್ತು ಬಿ ಗೊತ್ತಿದೆ ಅಲ್ವಾ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 32 ಮೈನಸ್ ಎ = 8 ಸೆಂಟಿಮೀಟರ್, ಹಾಗೆ ಬಿ = 11 ಸೆಂಟಿಮೀಟರ್. ಓಕೆ, ಸಿ = 32 ಮೈನಸ್ 8 + 11 = 19. ಓಕೆ, ಹಾಗೆ ಸಿ = ಎಷ್ಟು ಬಂತು ನಮಗೆ, 13 ಸೆಂಟಿಮೀಟರ್. ಹೌದಾ, ಈ ಸಿ ಎಷ್ಟು ಬಂತು ಅಂದರೆ 13 ಸೆಂಟಿಮೀಟರ್. ಓಕೆ, ಈ ಸುತ್ತಳತೆಯನ್ನು ಅವರು ಕೊಟ್ಟಿರುವಂಥ ಸುತ್ತಳತೆಯನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡ್ಕೊಂಡಿದ್ವಿ. ಹೌದಾ, ನೆಕ್ಸ್ಟ್ ನಮಗೆ ಈಗಲೇ ಎ ಗೊತ್ತಿದೆ, ಬಿ ಗೊತ್ತಿದೆ, ಸಿ ಗೊತ್ತಿದೆ. ಓಕೆ, ಹಾಗಿದ್ರೆ ನಾವು ಈಗ ಡೈರೆಕ್ಟಾಗಿ ಏನು ಮಾಡ್ಬೋದು, ಹಿರಣ್ಯ ಸೂತ್ರವನ್ನು ಅಪ್ಲೈ ಮಾಡಿ ಇದರ ಸುತ್ತಳತೆಯನ್ನು ವಿಸ್ತೀರ್ಣವನ್ನು ಕಂಡುಹಿಡ್ಬೋದು. ಓಕೆ, ಹಿರಣ್ಯ ಸೂತ್ರ ಏನು ಹೇಳ್ತೈತಪ್ಪ ಅಂತಂದರೆ, ತ್ರಿಭುಜದ ವಿಸ್ತೀರ್ಣ = √s × s - a × s - b × s - c. ಹೌದಾ, ಇಲ್ಲಿ ಎಸ್ ಅಂದರೆ ಏನು, ಅರ್ಧ ಸುತ್ತಳತೆ. ಓಕೆ, ಎಸ್ ಅಂದರೆ ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ ಅಂತ ಅರ್ಥ. ಹೌದಾ,
ಈ ಅರ್ಧ ಸುತ್ತಳತೆಯ ಫಾರ್ಮುಲಾ ಏನಾಗಿದೆ? ಅರ್ಧ ಸುತ್ತಳತೆ ಫಾರ್ಮುಲಾ ಅಂತಂದರೆ ಸುತ್ತಳತೆಯ ಅರ್ಧ ಅಥವಾ ಎಲ್ಲ ಬಾಹುಗಳ ಉದ್ದದ ಮೊತ್ತವನ್ನು ಕಂಡುಹಿಡಬೇಕು. ಕಂಡುಹಿಡಿದು ಅದರ ಡಿವೈಡ್ ಬೈ 2 ಮಾಡಿದರೆ ನಮಗೆ ಅರ್ಧ ಸುತ್ತಳತೆ ಸಿಗ್ತದೆ. ಓಕೆ, ಎಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಹೌದಾ? ಬಟ್ ಆಲ್ರೆಡಿ ನಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಗೊತ್ತಿದೆ. ಏನು ಹೇಳಿ ನೋಡೋಣ? ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸುತ್ತಳತೆಯು 37 ಸೆಂಟಿಮೀಟರ್ ಅಂತ ಇದೆ. ಹೌದಾ? ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ ಎಸ್ ಇಸ್ ಈಕ್ವಲ್ ಟು 32 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 16 ಸೆಂಟಿಮೀಟರ್. ಹೌದಾ? ಅಂದರೆ ನಮಗೆ ಸುತ್ತಳತೆ ಅಂದರೆ ಅರ್ಧ ಸುತ್ತಳತೆ ಸೆಮಿ ಪೆರಿಮೀಟರ್ ಏನು ಸಿಕ್ತು? 16 ಸೆಂಟಿಮೀಟರ್ ಸಿಕ್ತು. ಓಕೆ, ಹಾಗೆ ನಮಗೆ 3 ಬಾಹುಗಳ ಉದ್ದ ಸಹ ಸಿಕ್ಕಿದೆ. ಹಾಗಿದ್ರೆ ನಾವು ಡೈರೆಕ್ಟಾಗಿ ಇವೆಲ್ಲ ಏನು ವ್ಯಾಲ್ಯೂಗಳನ್ನ ನಾವೇನು ಮಾಡ್ಬೋದು? ಈ ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾದಲ್ಲಿ ಅಥವಾ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ತೊಗೊಳ್ಬೋದು. ಹೌದಾ? ಹಾಗಿದ್ರೆ ನೋಡಿ, ಇಲ್ಲಿ ಏರಿಯಾ ಅಂದರೆ ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಎಸ್ ಏನಿದೆ ಇಲ್ಲಿ? ಎಸ್ ಅಂದರೆ ಇಲ್ಲಿ ತಿಳ್ಕೊಂಡು ಮೊದಲೇ ಕಂಡುಹಿಡಿದು ನೋಡಿ, 16 ಇಂಟು ಮತ್ತೆ ಎಸ್ಸು ಮೈನಸ್ ಎ ಎಷ್ಟಿದೆ? 8 ಸೆಂಟಿಮೀಟರ್. ಯಾವುದು? ಈ ಬಾಹು. ಓಕೆ, ಇಂಟು ಮತ್ತೆ ಎಸ್ ಮೈನಸ್ ಬಿ ಎಷ್ಟಿದೆ? 11. ಇಲ್ಲಿದೆ ನೋಡಿ, 11 ಸೆಂಟಿಮೀಟರ್. ನೆಕ್ಸ್ಟ್ ಮತ್ತೆ ಎಸ್ಸು ಮೈನಸ್ ಸಿ ಯಾವುದು? ಇಲ್ಲಿ ಇದು ಈಗ ಕಂಡು ಹಿಡಿದೀವಲ್ಲ, ಇಲ್ಲಿದೆ ನೋಡಿ, 13 ಸೆಂಟಿಮೀಟರ್. ಓಕೆ, ಅಂಡರ್ ರೂಟ್ 16 ಮೈನಸ್ ಇಂಟು 16 ಮೈನಸ್ 8 ಇಂಟು 16 ಮೈನಸ್ 11 5 ಇಂಟು 16 ಮೈನಸ್ 13 3. ಓಕೆ, ಇದು ನೋಡಿ ನಾವು ಹೇಗೆ ಮಾಡಿರ್ಬೋದಪ್ಪ ಅಂತಂದರೆ 16ರ ವರ್ಗಮೂಲ ಎಷ್ಟು ಹೇಳಿ? 4. ಓಕೆ, ಅದನ್ನ ಹೊರಗೆ ತೊಗೊಂಬಿಡೋಣ. ಓಕೆ, ಅಂಡರ್ ರೂಟ್ ಇನ್ನು ಒಳಗಡೆ ಉಳಿದೋದು 8 ಹೇಗೆ ಬರಿಬೋದು? 4 ಇಂಟು 2 ಬರಿಬೋದಾ? 4 ಇಂಟು 2 ಹಾಗೆ 5 ಇಂಟು 3. ಓಕೆ, ಹಾಗೆ ಈಗ ಎಷ್ಟಪ್ಪ? 4ರ ವರ್ಗಮೂಲ ಎಷ್ಟು? 2. ಓಕೆ, ಅಂದರೆ 4 ಇಂಟು 2 ಅಂಡರ್ ರೂಟ್ 2 5 3 ಬಂತು. ಹೌದಾ? ಅಂದರೆ ಎಷ್ಟು ಬಂತು? 4 2 8 ನೋಡಿ, 8 ಅಂಡರ್ ರೂಟ್ 2 10 13 30. ಯೂನಿಟ್ ಏನು ಬರಬೇಕು ಹೇಳಿ? ಇಲ್ಲಿ ಇದು ಏರಿಯಾ ಅಥವಾ ವಿಸ್ತೀರ್ಣದಾಗ ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದರೆ ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರಲ್ವ, ಅದಕ್ಕೆ ಏನು ಮಾಡ್ಬೋದು? ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಇದರ ಆನ್ಸರ್ ಏನಪ್ಪ ಅಂತಂದರೆ 8√30 ಸೆಂಟಿಮೀಟರ್ ಸ್ಕ್ವೇರ್. ಇದು ಈ ಪ್ರಶ್ನೆಯ ಉತ್ತರ. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ತ್ರಿಭುಜಾಕೃತಿಯ ಉದ್ಯಾನವನ ABCಯ ಅಂದರೆ ಇಲ್ಲಿ ಒಂದು ಉದ್ಯಾನವನ ಇದೆ, ಅದು ಯಾವ ಆಕಾರದಲ್ಲಿದೆ? ತ್ರಿಭುಜದ ಆಕಾರದಲ್ಲಿದೆ. ಉದ್ಯಾನವನ ABCಯ ಅಂದರೆ ಮೊದಲು ನಾನು ಇಲ್ಲಿ ನೇಮಿಂಗ್ ಮಾಡ್ಕೊಂಡ್ಬಿಡ್ತೇನೆ. ಇಲ್ಲಿ ಎ ಅಂತ ಮಾಡ್ಕೊಳ್ಳೋಣ, ಎ ಸೈಡ. ನೆಕ್ಸ್ಟ್ ಇಲ್ಲಿ ಬಿ ಅಂತ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಇಲ್ಲಿ ಸಿ ಅಂತ ಮಾಡ್ಕೊಳ್ಳೋಣ. ಓಕೆ, ಮುಂದೆ ಹೋಗೋಣ. ಮತ್ತು ತ್ರಿಭುಜಾಕೃತಿಯ ಉದ್ಯಾನವನ ABCಯ ಬಾಹುಗಳ ಉದ್ದಗಳು 120 ಮೀಟರ್, 80 ಮೀಟರ್ ಮತ್ತು 50 ಮೀಟರ್ ಆಗಿವೆ. ಅಂದರೆ ಈ ಉದ್ಯಾನವನ ಏನಿದೆಯಲ್ಲ ಅದರ ಕಾಂಪೌಂಡಿನ ಅಳತೆಗಳನ್ನ ಕೊಟ್ಟಿದ್ದಾರೆ. ಒಂದನೇದು ಯಾವುದು? 120 ಮೀಟರ್. ಓಕೆ, 120 ಮೀಟರ್ನ ನಾನು BC ಬಾಹುವನ್ನು ಏನು ಮಾಡ್ತೀನಿ? 120 ಮೀಟರ್ ಅಂತ ತಗೊಳ್ತೇನೆ. ಓಕೆ, ನೆಕ್ಸ್ಟ್ 80 ಮೀಟರ್. 80 ಮೀಟರ್ನ ನಾನು AC ಬಾಹುವನ್ನು 80 ಮೀಟರ್ ಅಂತ ತಗೊಳ್ತೇನೆ. ನೆಕ್ಸ್ಟ್ 50 ಮೀಟರ್ನ ನಾನು AB ಬಾಹುವನ್ನು ತಗೊಳ್ತೇನೆ. ಓಕೆ, 50 ಮೀಟರ್. ಓಕೆ, ಮುಂದೆ ಹೋಗೋಣ. ಆಗಿವೆ. ಉದ್ಯಾನವನದ ಮಾಲಿ ಧಾನ್ಯ ಅದರ ಸುತ್ತಲೂ ಬೇಲಿ ಹಾಕಲು ಮತ್ತು ಅದರಲ್ಲಿ ಹುಲ್ಲು ಬೆಳೆಸಲು ಇಚ್ಛಿಸಿದ್ದಾಳೆ. ಅಂದರೆ ಈ ಗಾರ್ಡನನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅವಳು ಏನು ಮಾಡ್ಕೊಂಡಿದ್ದಾಳೆ? ಏನು ಮಾಡಬೇಕಂತ ಅಂದ್ಕೊಂಡಿದ್ದಾಳೆ ಅಂದರೆ ಈ ಕಾಂಪೌಂಡ್ನ ಸುತ್ತಲೂ ತಂತಿ ಬೇಲಿಯನ್ನು ಹಾಕಬೇಕು ಅಂದ್ಕೊಂಡಿದ್ದಾಳೆ. ಹಾಗೆ ಆ ಕಾಂಪೌಂಡಿನ ಒಳಗೆ ಅಂದರೆ ಗಾರ್ಡನ್ ಒಳಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂದರೆ ಹುಲ್ಲನ್ನು ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದಾಳೆ. ಓಕೆ, ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು? ಓಕೆ, ಅಂದರೆ
ಅವಳು ಇದರ ಸುತ್ತಲೂ ಅಲ್ಲ, ಇದರ ಒಳಗಡೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾಳೆ ಅಂತಂದರೆ ಇಲ್ಲಿ ಎಲ್ಲ ಹುಲ್ಲನ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿರ್ತಾಳೆ. ಹೌದಾ? ಈ ಹಳದಿ ಶೇಡ್ ಮಾಡಿದ್ದೀನಲ್ಲ, ಇಲ್ಲೆಲ್ಲ ಅವಳು ಹುಲ್ಲನ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿರ್ತಾಳೆ. ಓಕೆ, ಅಂದರೆ ಈ ತ್ರಿಭುಜದ ಒಳಭಾಗವನ್ನು ಅಥವಾ ಕಂಡುಹಿಡಬೇಕಂದ್ರೆ, ಅಥವಾ ತ್ರಿಭುಜದ ಒಳಭಾಗ ಅಂದ್ರೇನು? ವಿಸ್ತೀರ್ಣ. ಅಂದರೆ ಆ ವಿಸ್ತೀರ್ಣ ಎಷ್ಟಿದೆಯಲ್ಲ, ಆ ಕಾಂಪೌಂಡಿನ ವಿಸ್ತೀರ್ಣ ಅಥವಾ ತ್ರಿಭುಜದ ವಿಸ್ತೀರ್ಣ ಎಷ್ಟಿದೆಯಲ್ಲ, ಅಲ್ಲೆಲ್ಲ ಅವಳು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಳೆ ಅಂದರೆ ಹುಲ್ಲನ್ನ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ದಾಳೆ. ಓಕೆ, ಹಾಗಾದರೆ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಹೇಗಪ್ಪ ಅಂತಂದರೆ ಹೆರಾನ್ನ ಸೂತ್ರವನ್ನು ಉಪಯೋಗಿಸ್ಕೊಂಡು ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯೋಣ ಈಗ. ಓಕೆ, ತ್ರಿಭುಜದ ವಿಸ್ತೀರ್ಣ ಯಾವುದರ ಪ್ರಕಾರ? ಹೆರಾನ್ನ ಪ್ರಕಾರ ತ್ರಿಭುಜದ ವಿಸ್ತೀರ್ಣ is equal to under root s into s minus a into s minus b into s minus c. ಓಕೆ, ಮೊದಲಿಗೆ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಅಂದ್ರೇನು? ಎ ಮತ್ತು ಬಿ ಮತ್ತು ಸಿ ಅಂದರೆ ತ್ರಿಭುಜದ ಬಾಹುಗಳು. ಓಕೆ, ಹಾಗಿದ್ರೆ ನಾವು ಈ ಬಾಹುವನ್ನು ಎ ಅಂತ ಕನ್ಸಿಡರ್ ಮಾಡೋಣ. ಓಕೆ, ನೆಕ್ಸ್ಟ್ ಈ ಎ ಸಿ ಬಾಹುವನ್ನು ಬಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ನೆಕ್ಸ್ಟ್ ಈ ಎ ಬಿ ಬಾಹುವನ್ನು ಸಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಹಾಗಿದ್ರೆ ಇಲ್ಲಿ ನಮಗೆ ಎ ಮತ್ತು ಬಿ ಮತ್ತು ಸಿನ ವ್ಯಾಲ್ಯೂ ಗೊತ್ತಾಯಿತು. ಓಕೆ, ಎ ಎಷ್ಟಿದೆ? 120 ಮೀಟರ್ ಇದೆ. ಹಾಗೆ ಬಿ ಎಷ್ಟಿದೆ? 80 ಮೀಟರ್ ಇದೆ. ಹಾಗೆ ಸಿ ಎಷ್ಟಿದೆ? 50 ಮೀಟರ್ ಇದೆ. ಓಕೆ, ಹಾಗಾದರೆ ನಮಗೆ ಎ ವ್ಯಾಲ್ಯೂ ಗೊತ್ತಾಯಿತು, ಬಿ ವ್ಯಾಲ್ಯೂ ಗೊತ್ತಾಯಿತು ಮತ್ತು ಸಿ ವ್ಯಾಲ್ಯೂ ಗೊತ್ತಾಯಿತು. ಬಟ್ ಇಲ್ಲಿ ಇನ್ನೊಂದು ಏನಿದೆ? ಮಾಪಕ ಇದೆ. ಅದು ಯಾವುದು? ಸೆಮಿ ಪೆರಿಮೀಟರ್. ಎಸ್ ಅಂದರೆ ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ. ಹೌದಾ? ಓಕೆ, ಅರ್ಧ ಸುತ್ತಳತೆಯನ್ನು ಹೆಂಗೆ ಕಂಡುಹಿಡೋದು? ಮೊದಲಿಗೆ ಸುತ್ತಳತೆಯನ್ನು ಕಂಡುಹಿಡಿದು ಅದನ್ನು 2ರಿಂದ ಭಾಗಿಸಿದರೆ ಸಿಗುವುದೇ ನಮಗೆ ಅರ್ಧ ಸುತ್ತಳತೆ. ಓಕೆ, ಸೆಮಿ ಪೆರಿಮೀಟರ್ನ ಸೂತ್ರ ಏನು? ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಅಂದರೆ ಎಲ್ಲ ಬಾಹುಗಳ ಮೊತ್ತವನ್ನು 2ರಿಂದ ಭಾಗಿಸಬೇಕು ಅಂತ ಅರ್ಥ. ಹೌದಾ? ಹಾಗಿದ್ರೆ ಎ ಎಷ್ಟಿದೆ? 120 ಮೀಟರು. ಬಿ ಎಷ್ಟಿದೆ? 80 ಮೀಟರು. ಸಿ ಎಷ್ಟಿದೆ? 50 ಮೀಟರು. ಹೌದಾ? ಡಿವೈಡೆಡ್ ಬೈ 2. 120 ಪ್ಲಸ್ 80 200 ಪ್ಲಸ್ 50 250 ಡಿವೈಡೆಡ್ ಬೈ 2. ಓಕೆ, ಸೊ ದಿಸ್ ಎಸ್ ಈಸ್ ಈಕ್ವಲ್ ಟು 125 ಮೀಟರ್ಗಳು. ಹೌದಾ? ಹಾಗಾದರೆ ನಮಗೆ ಎಸ್ ವ್ಯಾಲ್ಯೂ ಗೊತ್ತಾಯಿತು. ಎಸ್ ವ್ಯಾಲ್ಯೂ ಗೊತ್ತಾಯಿತು. ಹಾಗೆಯೇ ಎ ಬಿ ಸಿಗಳ ವ್ಯಾಲ್ಯೂ ಸಹ ಗೊತ್ತಾಯಿತು. ಹೌದಾ? ಹಾಗಿದ್ರೆ ಈ ಎಲ್ಲ ವ್ಯಾಲ್ಯೂಗಳನ್ನ ನಾವೇನು ಮಾಡೋಣ? ಈಗ ಈ ಸೂತ್ರದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ನೋಡಿರಿ. ಎಸ್ ಎಷ್ಟಿದೆ ಇಲ್ಲಿ? 125 ಮೀಟ್ರು. ಹಾಗೆ ಮತ್ತು ಅಗೇನ್ 125 ಮೈನಸ್ ಎ ಎಷ್ಟಿದೆ? 120 ಮತ್ತು ಎಸ್ ಅಂದರೆ 125 ಮೈನಸ್ ಬಿ ಅಂದರೆ ಎಷ್ಟಿದೆ? 80 ಹಾಗೆ ನೆಕ್ಸ್ಟ್ ಮತ್ತೊಮ್ಮೆ ಎಸ್ ಅಂದರೆ 125 ಮೈನಸ್ ಸಿ ಅಂದರೆ ಎಷ್ಟಿದೆ? 50 ಮೀಟರ್. ಹೌದಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ ಬಿಡಿಸೋಣ. 125 ಇಂಟು 125 ಮೈನಸ್ 20 5 ಇಂಟು 125 ಮೈನಸ್ 80 45 ಇಂಟು 125 ಮೈನಸ್ 50 75. ಹೌದಾ? ಹಾಗಿದ್ರೆ 9 ಈ 125ನ ಹೀಗೆ ಬರಿಬೋದಾ? 25 ಇಂಟು 5 25 ಐದಲೇ 125. ಹೌದಾ? ನೆಕ್ಸ್ಟ್ ಈ 5ಅನ್ನು ಹಾಗೆ ಬರಿತೀನಿ. ನೆಕ್ಸ್ಟ್ ಈ 45ನ ಹೀಗೆ ಬರಿಬೋದಾ? 5 ಇಂಟು 3 ಇಂಟು 3. ಹೌದಾ? ಯಾಕೆ ಹೇಳಿ? 5 3ಲೇ 15 15 3ಲೇ 45. ಓಕೆ, ನೆಕ್ಸ್ಟ್ ಈ 75ನ ಸಹ ಹೀಗೆ ಬರಿಬೋದು ನಾನು. 5 ಇಂಟು 3 ಇಂಟು 5. ಹೌದಾ?
ಇದು ಮೀಟರ್ ಸ್ಕ್ವೇರ್. ಓಕೆ, 5 ಮೂರಲೆ 15, 15 ಮೂರಲೆ 75. ಹೌದಾ? ಈ 45ನ್ನು ಹೀಗೆ ಬರಿಬೋದು, 75ನ್ನು ಸಹ ಹೀಗೆ ಬರಿಬೋದು. ಓಕೆ, ನೆಕ್ಸ್ಟು ಈ 25ನ 5 ಸ್ಕ್ವೇರ್ ಅಂತ ಬರಿಬೋದಾ? ಓಕೆ, ನೆಕ್ಸ್ಟ್ ಈ 5ನ್ನು ಇಂಟು ಅಂದರೆ ಇದನ್ನೂ ಸಹ 5 ಸ್ಕ್ವೇರ್ ಬರಿಬೋದಾ? ಓಕೆ, ನೆಕ್ಸ್ಟು ಈ 5 ಮತ್ತು ಈ 5ನ್ನು ಎರಡನ್ನೂ ಹಿಡಿದು ಮತ್ತೊಂದು 5 ಸ್ಕ್ವೇರ್ ಬರಿಬೋದಾ? ಓಕೆ, ನೆಕ್ಸ್ಟ್ ಈ ಮತ್ತು ಈ 3 ಮತ್ತು ಈ 3 ಹಿಡಿದು 3 ಸ್ಕ್ವೇರ್ ಬರಿಬೋದಾ? ಓಕೆ, ನೆಕ್ಸ್ಟ್ ಇನ್ನು ಉಳಿದಿರೋದೇವನು ಇವೆರಡೇ ಡಿಜಿಟ್ಗಳು ಮಾತ್ರ ಈ ಅಂಡರ್ ರೂಟಲ್ಲಿ ಉಳಿದಿವೆ. ಅದನ್ನ ಹಾಗೆ ಬರ್ಬಿಡೋಣ, 3 × 5 ಮೀಟರ್ ಸ್ಕ್ವೇರ್ ಅಂತ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಈ ಸ್ಕ್ವೇರು ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ 5 ಮಾತ್ರ ಹೊರಗೆ ಬರುತ್ತೆ. ನೆಕ್ಸ್ಟ್ ಇದು ಸಹ ಹಾಗೆ. ನೆಕ್ಸ್ಟ್ ಈ 5 ಸ್ಕ್ವೇರ್ ಸಹ ಒಂದು 5 ಹೊರಗೆ ಬರುತ್ತೆ, 3 ಸ್ಕ್ವೇರ್ ಸಹ ಒಂದು 3 ಬರುತ್ತೆ. ಅಂಡರ್ ರೂಟ್ ಏನು ಉಳಿತಿಲ್ಲ, 3 × 5 ಮಾತ್ರ ಉಳಿದಿದೆ. ಮತ್ತು ಮೀಟರ್ ಸ್ಕ್ವೇರ್ ಯೂನಿಟ್, ಅದು ವಿಸ್ತೀರ್ಣದ್ದು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, 5 5 25, 25 125, 125 ಮೂರಲೆ ಎಷ್ಟು ಬಂತು? 375. ಓಕೆ, ಅಂಡರ್ ರೂಟ್ 3 5 15 ಮೀಟರ್ ಸ್ಕ್ವೇರ್. ಹೌದಾ? ಅಂದರೆ ಇದೇನು ಹೇಳಿದ್ದು? ಹುಲ್ಲು ಬೆಳೆಸಬಹುದಾದಂಥ ಜಾಗದ ವಿಸ್ತೀರ್ಣ ಅಂತ ಆಯಿತು. ಅಂದರೆ ಉದ್ಯಾನವನದ ವಿಸ್ತೀರ್ಣ ಇದು. ಹೌದಾ? ನೆಕ್ಸ್ಟ್ ಅಂದರೆ ಈಗ ಎಲ್ಲಿವರೆಗೂ ಸಾಲ್ವ್ ಮಾಡಿದ್ವಿ ನಾವು ಕ್ವಶನಲ್ಲಿ? ಅವಳು ಹುಲ್ಲು ಬೆಳೆಸಬೇಕಾದ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಅಂದರೆ ಇಲ್ಲಿವರೆಗೂ ಮಾತ್ರ ನಾವೀಗ ಆನ್ಸರ್ನ ಕಂಡು ಹಿಡಿದ್ವಿ. ಎಷ್ಟು ಬಂತದು? 375 ಅಂಡರ್ ರೂಟ್ 15 ಮೀಟರ್ ಸ್ಕ್ವೇರ್ ಅಂತ ಬಂತು. ಓಕೆ, ನೆಕ್ಸ್ಟ್ ನೋಡಿ, ಒಂದು ಬದಿಯಲ್ಲಿ ಬಾಗಿಲಿಗಾಗಿ 3 ಮೀಟರ್ ಅಗಲದ ಜಾಗ ಬಿಟ್ಟು. ಓಕೆ, ಅಂದರೆ 3 ಮೀಟರ್ ಜಾಗ ಬಿಟ್ಟಿದ್ದಾರೆ. ಇಲ್ಲಿ 3 ಮೀಟರ್ ಯಾವುದಕ್ಕೆ? ಈ ಗಾರ್ಡನ್ಗೆ ಎಂಟ್ರಿಗೆ ಹಾಕಿ ಒಂದು ಗೇಟ್ ಬೇಕಲ್ವಾ? ಆ ಗೇಟಿನ ಅಳತೆ ಎಷ್ಟು ಅಥವಾ ಉದ್ದ ಎಷ್ಟು? 3 ಮೀಟರ್. ಓಕೆ, ಅಷ್ಟು 3 ಮೀಟರ್ ಗೇಟ್ ಅಂತ ಬಿಟ್ಟಿದ್ದಾರೆ. ಅಗಲದ ಜಾಗ ಬಿಟ್ಟು ಪ್ರತಿ ಮೀಟರ್ಗೆ 20ರಂತೆ ಮುಳ್ಳು ತಂತಿಯಿಂದ ಬೇಲಿ ಹಾಕಲು ತಗಲುವ ವೆಚ್ಚವನ್ನು ಕಂಡುಹಿಡಿಯಿರಿ. ಓಕೆ, ಅಂದರೆ ಈ ನಾವು ಮುಳ್ಳಿನ ತಂತಿಯನ್ನು ಎಲ್ಲಿ ಹಾಕಬೇಕು? ಪೂರ್ತಿ ಈ ಕಾಂಪೌಂಡ್ನ ಸುತ್ತಲೂ ಹಾಕಬೇಕು. ಹೌದಾ? ಅಂದರೆ ಮೊದಲಿಗೆ ನಾವೇನು ಕಂಡುಹಿಡಬೇಕು? ಈಗ ಸುತ್ತಳತೆಯನ್ನು ಕಂಡುಹಿಡಬೇಕು. ಆ ಸುತ್ತಳತೆ ಕಂಡುಹಿಡಿದ್ರೆ ಆ ಸುತ್ತಳತೆ ಪೂರ್ತಿನೂ ನಾವು ಇದನ್ನು ಏನಪ್ಪ ತಂತಿ ಬೇಲಿ ಹಾಕ್ತೀವಾ? ಇಲ್ಲ. ಯಾಕಂದರೆ ನಾವು ಗೇಟ್ ಇದ್ದ ಜಾಗದಲ್ಲಿ ನಾವು ತಂತಿ ಬೇಲಿಯನ್ನು ಹಾಕೋದಿಲ್ಲ. ಅದಕ್ಕೆ ಸುತ್ತಳತೆಯಲ್ಲಿ ಈ ಗೇಟ್ನ ಉದ್ದವನ್ನು ಕಳೆದ ನಂತರ ಏನು ಮಾಡಬೇಕು? ಆ ಕಳೆದ ನಂತರ ಬಂದಂಥ ಉತ್ತರ ಎಷ್ಟಿರ್ತದೆ ಅಂದರೆ ಅದು ಸುತ್ತಳತೆ ಎಷ್ಟಿರ್ತದೆ, ಆ ಸುತ್ತಳತೆಗೆ ತಂತಿಯನ್ನು ಹಾಕಲು ಬೇಕಾದಂಥ ಅಥವಾ ತಗಲುವ ವೆಚ್ಚವನ್ನು ಕಂಡುಹಿಡಬೇಕು. ಹೌದಾ? ನೆಕ್ಸ್ಟ್ ನೋಡಿ, ಇಲ್ಲಿ ಮಾಡೋಣ. ಇಲ್ಲಿ ಮಾಡ್ತೀನಿ ನೋಡಿ, ಬೇಲಿ ಹಾಕಲು ಬೇಕಾದ ತಂತಿಯ ಉದ್ದ. ಹೌದಾ? ಬೇಲಿ ಹಾಕಲು ಬೇಕಾದ ತಂತಿಯ ಉದ್ದ ಈಸ್ ಈಕ್ವಲ್ ಟು, ಇಲ್ಲಿ ಮಾಡ್ತೀನಿ ನೋಡಿ, ಸುತ್ತಳತೆ ಮೈನಸ್ 3 ಮೀಟರ್. ಹೌದಾ? ಹಾಗಿದ್ರೆ ಈ ಸುತ್ತಳತೆಯನ್ನು ಹೇಗೆ ಕಂಡುಹಿಡ್ಬೋದು ಹೇಳಿ? ನಾವು ಮೊದಲು ಸುತ್ತಳತೆಯನ್ನು ಹೇಗೆ ಕಂಡುಹಿಡುವುದು ಅಂತಂದರೆ, ಈ ಬಾಹುಗಳ ಉದ್ದದ ಮೊತ್ತವೇ ಸುತ್ತಳತೆ. ಹೌದಾ? ಹಾಗಂದರೆ ಸುತ್ತಳತೆ ಹೇಗೆ ಬರ್ಬೋದು ಅಂತಂದರೆ, ಮೊದಲಿಗೆ ಸುತ್ತಳತೆ ಎಷ್ಟಿದೆ? 50 + 80 + 120. ಅಂದರೆ ಇದು 50 ಏನಿದು ಸೈಡ್ AB ಇದು, ಪ್ಲಸ್ 80 ಏನಿದು ಸೈಡು AC, ಪ್ಲಸ್ 120 ಏನಿದು ಸೈಡ್ BC. ಹೌದಾ? ಇದರ ಮೊತ್ತ ಮೈನಸ್ 3 ಮೀಟರ್. ಇದು ಯಾವುದದು? ಗೇಟ್. ಹೌದಾ? ಇದೆಷ್ಟು ಬಂತು? 120 + 80 100, ಇದು 200, 250 ಮೈನಸ್ 3 ಮೀಟರ್. ಹೌದಾ? ಟೋಟಲ್ ಎಷ್ಟು ಬಂತಿದ್ದು? 247 ಮೀಟರ್. ಅಂದರೆ
ಬೇಲೆ ಹಾಕಲು ಬೇಕಾದ ತಂತಿಯ ಉದ್ದ ಎಷ್ಟು? 247 ಮೀಟರ್ ತಂತಿ ಬೇಕಾಗ್ತದೆ, ಹೌದಾ? ನೆಕ್ಸ್ಟು ಬೇಲಿ ಹಾಕಲು ತಗಲುವ ವೆಚ್ಚ ಎಷ್ಟು ಅಂತ ಕಂಡುಹಿಡಬೇಕು ನಾವೀಗ, ಹೌದಾ? 1 ಮೀಟರ್ಗೆ ತಗಲುವ ವೆಚ್ಚ ಎಷ್ಟು? 20 ರೂಪಾಯಿಗಳು, ಹೌದಾ? ಹಾಗಾದರೆ 247 ಮೀಟರ್ಗೆ ತಗಲುವ ವೆಚ್ಚ ಎಷ್ಟು ಹೇಳಿ? 4940 ರೂಪಾಯಿಗಳು RS, ಹೌದಾ? ಅಂದರೆ 1 ಮೀಟ್ರಿಗೆ 20 ರೂಪಾಯಿ ಆದರೆ 247 ಮೀಟ್ರಿಗೆ 4940 ರೂಪಾಯಿ ಆಗ್ತದೆ, ಹೌದಾ? ಯಾಕಂದರೆ ಇಲ್ಲಿ 247 ಮೀಟ್ರ್ ಯಾಕಾಗ್ತದಪ್ಪ ಅಂದರೆ ನಾವು ಗೇಟಿನ ಉದ್ದವನ್ನು ಕಳಿಬೇಕು ಅದರಲ್ಲಿ. ಅದಕ್ಕೆ 247 × 20 4940 ರೂಪಾಯಿಗಳು, ಹೌದಾ? ನೋಡಿ ಹಾಗಾದರೆ ಕ್ಷೇತ್ರದ ವಿಸ್ತೀರ್ಣ ಎಷ್ಟು ಬಂತು ನಮಗೆ? 375 √15 ಮೀಟರ್ ಸ್ಕ್ವೇರ್ ಅಂತ ಬಂತು. ಓಕೆ, ಹಾಗಾದರೆ ನೆಕ್ಸ್ಟ್ ತಗಲುವ ವೆಚ್ಚ ಕೇಳಿದ್ರಲ್ವ, ತಂತಿ ಬೇಲಿ ಹಾಕಲು ತಗಲುವ ವೆಚ್ಚ ಎಷ್ಟು ಬಂತು ಅನ್ಸರು? 4940 ರೂಪಾಯಿಗಳು. ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ಹೀಗಿದೆ: ತ್ರಿಭುಜಾಕಾರದ ಜಾಗದ ಬಾಹುಗಳ ಅನುಪಾತವು 3:5:7 ಆಗಿದೆ ಮತ್ತು ಅದರ ಸುತ್ತಳತೆಯು 300 ಮೀಟರ್ ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ನಮಗೆ ಸುತ್ತಳತೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು? ಸುತ್ತಳತೆ ಇಸ್ಕೊಟ್ಟು 300 ಮೀಟರ್ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಾಹುಗಳ ಅಳತೆಗಳನ್ನ ಅಥವಾ ಉದ್ದಗಳನ್ನು ಕೊಟ್ಟಿಲ್ಲ, ಹೌದಾ? ಅದರ ಬದಲಾಗಿ ಅವ್ರು ಏನು ಕೊಟ್ಟಿದ್ದಾರೆ? ಬಾಹುಗಳ ಅನುಪಾತವನ್ನು ಕೊಟ್ಟಿದ್ದಾರೆ. ಹೇಗೆ? 3:5:7 ಅಂತ ಕೊಟ್ಟಿದ್ದಾರೆ. ಓಕೆ, ನಾವೇನು ಮಾಡೋಣ ಈಗ? ತ್ರಿಭುಜ ಜಾಗದ ಬಾಹುವಿನ ಉದ್ದಗಳು 3x ಹಾಗೆ 5x ಹಾಗೂ 7x ಅಂತ ಅಂದ್ಕೊಳ್ಳೋಣ. ಓಕೆ, ಇಲ್ಲಿ ನೋಡಿಲಿ ತ್ರಿಭುಜವನ್ನು ತೆಗೆದಿದ್ದೇನೆ. ನಾವೇನು ಅಂದ್ಕೊಳ್ಳೋಣ? ಇದು ABC ತ್ರಿಭುಜವನ್ನು ತೊಗೊಂಡಿದ್ದೇನೆ. ಓಕೆ, ಈ ಬಾಹುವನ್ನು ನಾವು 3x ಅಂತ ಅಂದ್ಕೊಳ್ಳೋಣ, ಹಾಗೂ BC ಬಾಹುವನ್ನು 5x ಅಂತ ಅಂದ್ಕೊಳ್ಳೋಣ, ಅದರ ಉದ್ದವನ್ನು 5x ಅಂತ ಅಂದ್ಕೊಳ್ಳೋಣ. ಹಾಗೆ AC ಬಾಹುವಿನ ಉದ್ದವನ್ನು 7x ಅಂತ ಅಂದ್ಕೊಳ್ಳೋಣ. ಓಕೆ, ಮತ್ತು ಈ AB ಬಾಹುವನ್ನು A ಬಾಹು ಅಂತ ಅಂದ್ಕೊಳ್ಳೋಣ, ಹಾಗೆ ಈ BC ಬಾಹುವನ್ನು B ಅಂತ ಅಂದ್ಕೊಳ್ಳೋಣ, ಮತ್ತು ಈ AC ಬಾಹುವನ್ನು C ಬಾಹು ಅಂತ ಅಂದ್ಕೊಳ್ಳೋಣ. ಓಕೆ, ಈಗ ಇಲ್ಲಿ ನಾವು ಈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಮೊದಲಿಗೆ ನಾವು ಬಾಹುಗಳ ಉದ್ದಗಳನ್ನ ಕಂಡುಹಿಡಬೇಕು. ಓಕೆ, ಬಾಹುಗಳ ಉದ್ದಗಳನ್ನ ಹೇಗೆ ಕಂಡುಹಿಡೋದು? ಅವರೊಂದು ಹಿಂಟ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಸುತ್ತಳತೆ 300 ಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಸುತ್ತಳತೆಯನ್ನು ಯೂಸ್ ಮಾಡಿಕೊಂಡು ನಾವು ಈ ಬಾಹುಗಳ ಉದ್ದವನ್ನು ಕಂಡುಹಿಡಿಬೋದು. ಹೇಗೆ ನೋಡಿಲಿ, ಮೊದಲಿಗೆ ಸುತ್ತಳತೆ ಅಂದರೆ ಏನು ಹೇಳಿ? ಸುತ್ತಳತೆ ಅಂತಂದರೆ ಈ 3 ಬಾಹುಗಳ ಉದ್ದಗಳ ಮೊತ್ತವೇ ಸುತ್ತಳತೆ. ಅಂದರೆ ಇಲ್ಲಿ ನೋಡಿ, ಈ ಬಾಹು ಏನಂತ ತೊಗೊಂಡಿದ್ದು ನಾವು? ಎ ಬಾಹು ಅಂತ ತೊಗೊಂಡಿದ್ದೀನಿ. ಯಾವುದು? AB ಬಾಹುವನ್ನು ಅದರ ಉದ್ದ ಅಥವಾ AB ಬಾಹುವನ್ನು A ಅಂತ ಮತ್ತೆ ನೇಮಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ BC ಬಾಹುವನ್ನು B ಅಂತ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ AC ಬಾಹುವನ್ನು C ಅಂತ ಮಾಡ್ಕೊಂಡಿದ್ದೀನಿ, ಹೌದಾ? ಈ 3 ಬಾಹುಗಳ ಮೊತ್ತವೇ ಸುತ್ತಳತೆ, ಹೌದಾ? ಎಷ್ಟಿದೆ ಅದು? 300 ಮೀಟರ್ ಇದೆ, ಹೌದಾ? ಹಾಗಾದರೆ ಈ A ಬಾಹುವನ್ನು ಏನು ತೊಗೊಂಡಿದ್ದೀವಿ? ವ್ಯಾಲ್ಯೂ 3x ಅಂತ ತೊಗೊಂಡಿದ್ದೀವಿ, ಪ್ಲಸ್ ಈ ಬಿಯನ್ನು 5x ಅಂತ ತೊಗೊಂಡಿದ್ದೀವಿ, ಪ್ಲಸ್ ಈ ಸಿಯನ್ನು 7x ಅಂತ ತಿಳ್ಕೊಂಡಿದ್ದೀವಿ. ಇದರ ಮೊತ್ತ ಎಷ್ಟಿರಬೇಕು? 300 ಮೀಟರ್ ಇರಬೇಕು. ಓಕೆ, ನೋಡಿಲಿ, 5 3 8, 8 7 15. ಸೊ 15x = 300 ಮೀಟರ್, ಹೌದಾ? ಅಂದರೆ ನಾವಿಲ್ಲಿ ಏನು ಕಂಡುಹಿಡಬೇಕಪ್ಪ ಅಂತಂದರೆ ಈ ಎಕ್ಸ್ನ ವ್ಯಾಲ್ಯೂನ ಕಂಡುಹಿಡಬೇಕು. ಈ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿದ್ರೆ 3 ಬಾಹುಗಳ ಉದ್ದಗಳು ಗೊತ್ತಾಗ್ತವೆ. ನೋಡಿಲಿ, ಸೊ x = 300 ಮೀಟರ್ ಡಿವೈಡೆಡ್ ಬೈ 15 ಆಗುತ್ತಾ? 15 1 15 2 30 0. ಓಕೆ, ಅಂದರೆ x = 20 ಮೀಟರ್ ಅಂತ ಬಂತು, ಹೌದಾ? ಓಕೆ, ಅಂದರೆ ಈ x ಅಂದರೆ = 20 ಮೀಟರ್ ಅಂತ ಬಂತು. ಓಕೆ, ಹಾಗಾದರೆ ಈ AB ಬಾಹು ಎಷ್ಟಾಗುತ್ತೆ ಹೇಳಿ? AB ಬಾಹು ಅಥವಾ ಈ A ಬಾಹು ಎಷ್ಟಾಗುತ್ತೆ ಹೇಳಿ? 3x ಅಂತ ಇದೆ, ಹೌದಾ?
3 ಇಂಟು ಎಕ್ಸ್ ಎಷ್ಟು ಬಂದರೆ 20 ಮೀಟರ್. ಎಷ್ಟು ಬಂತಿದು 60 ಮೀಟರ್ ಅಂತ ಬಂತ ಎ ಬಾಹು. ಹಾಗೆ ಬಿ ಬಾಹುವನ್ನು ನೋಡೋದಾದರೆ ಬಿ ಎಷ್ಟಿದೆ 5x ಅಂತ ಇದೆ. 5x ಇಸ್ ಈಕ್ವಲ್ ಟು 5 ಇಂಟು ಎಕ್ಸ್ ಎಷ್ಟಿದೆ ಇಲ್ಲಿ 20 ಮೀಟರ್ ಅಂತ ಬಂದಿದೆ. 20 ಮೀಟರ್ ಈಸ್ ಈಕ್ವಲ್ ಟು 100 ಮೀಟರ್ ಅಂತ ಬಂತ. ಹಾಗೆ ಸಿ ಈಸ್ ಈಕ್ವಲ್ ಟು ಎಷ್ಟಿದೆ, ಸಿ ಈಸ್ ಈಕ್ವಲ್ ಟು 7x ಇದೆ. 7x 7 ಇಂಟು ಎಕ್ಸ್ ಎಷ್ಟಿದೆ 20 ಮೀಟರ್ ಅಂದರೆ 20 ಇಂಟು 7 140 ಮೀಟರ್. ಹೌದಾ? ಅಂದರೆ ನಮಗೇನು ಬಂತು, ಈ ಮೂರು ಬಾಹುಗಳ ಉದ್ದಗಳ ಬಂತು. ನಮಗೆ ಉದ್ದಗಳ ವ್ಯಾಲ್ಯೂ ಗೊತ್ತಾಯಿತು. ಎಷ್ಟು ಹೇಳಿ, ಸಿ ಈಸ್ ಈಕ್ವಲ್ ಟು 140 ಮೀಟರ್. ಇದೆಷ್ಟು ಬಂತು ಹೇಳಿ ಇಲ್ಲಿ 140 ಮೀಟರ್. ಹಾಗೆ ಬಿ ಈಸ್ ಈಕ್ವಲ್ ಟು 100 ಮೀಟರ್. ಇದು ಎಷ್ಟು ಬಂತು 100 ಮೀಟರ್. ಹಾಗೆ ಎ ಈಸ್ ಈಕ್ವಲ್ ಟು 60 ಮೀಟರ್. 60 ಮೀಟರ್. ಹೌದಾ? ಅಂದರೆ ಈ ಮೂರು ಬಾಹುಗಳ ಮೊತ್ತಗಳು ಎಷ್ಟಿರಬೇಕು 300 ಮೀಟರ್ ಇರಬೇಕು. ಬೇಕಾದ್ರೆ ಟೈಮ್ ನೋಡಿ. ಈಗ 60 ಪ್ಲಸ್ 140 200, 200 ಪ್ಲಸ್ 100 300. ಓಕೆ, ಅವ್ರು ಕೊಟ್ಟಿರೋದಷ್ಟು 300 ಮೀಟರ್. ಅಂದರೆ ನಾವು ಕಂಡು ಹಿಡಿದ ಬಾಹುಗಳ ಉದ್ದಗಳು ಕರೆಕ್ಟ್ ಆಗಿವೆ ಅಂತ ಅರ್ಥ. ಹೌದಾ? ಹಾಗಾದರೆ ಇನ್ನು ಮುಂದೆ ಈಸಿ ನಮಗೆ ಎಲ್ಲ ಬಾಹುಗಳ ಉದ್ದಗಳು ಸಿಕ್ಕಿವೆ. ಹೌದಾ? ಎಲ್ಲ ಬಾಹುಗಳ ಉದ್ದಗಳು ಸಿಕ್ಕಿವೆ. ಈ ಎಲ್ಲ ಬಾಹುಗಳ ಉದ್ದಗಳನ್ನ ಏನಪ್ಪ ಯೂಸ್ ಮಾಡಿಕೊಂಡು ನಾವು ವಿಸ್ತೀರ್ಣವನ್ನು ಕಂಡುಹಿಡಿಬೋದಾ? ಓಕೆ, ಅದಕ್ಕೆ ನಮಗೆ ಹೆಲ್ಪ್ ಮಾಡೋದು ಯಾವುದು, ಹೆರಾನ್ನ ಸೂತ್ರ. ಓಕೆ, ಹೆರಾನ್ಸ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ವಿಸ್ತೀರ್ಣನ ಕಂಡುಹಿಡಿಬೋದು. ಹಾಗಾದರೆ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನು ಹೇಳಿ, ಹೆರಾನ್ನ ಪ್ರಕಾರ ಅಂಡರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಹೌದಾ? ಬಟ್ ನಮಗಿಲ್ಲಿ ಎ ವ್ಯಾಲ್ಯೂ ಗೊತ್ತಿದೆ, ಬಿ ವ್ಯಾಲ್ಯೂ ಗೊತ್ತಿದೆ, ಸಿ ವ್ಯಾಲ್ಯೂ ಗೊತ್ತಿದೆ. ಬಟ್ ಇನ್ನೊಂದು ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಯಾವುದು ಹೇಳಿ ನೋಡೋಣ. ಎಸ್. ಎಸ್ ಅಂದರೆ ಏನು? ಈ ಎಸ್ ಅಂದರೆ ಸೆಮಿ ಪೆರಿಮೀಟರ್ ಅಥವಾ ಅರ್ಧ ಸುತ್ತಳತೆ. ಹೌದಾ? ಹಾಗಾದರೆ ಈ ಅರ್ಧ ಸುತ್ತಳತೆ ಫಾರ್ಮುಲಾ ಏನು ಹೇಳಿ ನೋಡೋಣ. ಅರ್ಧ ಸುತ್ತಳತೆ ಫಾರ್ಮುಲಾ ಏನು, ಎಲ್ಲ ಬಾಹುಗಳ ಮೊತ್ತ ಡಿವೈಡೆಡ್ ಬೈ 2. ಹೌದಾ? ಅಂದರೆ ಅರ್ಧ ಸುತ್ತಳತೆ ಅಂತಂದರೆ ಅಥವಾ ಸೆಮಿ ಪೆರಿಮೀಟರ್ ಅಂದರೆ ಸುತ್ತಳತೆಯ ಅರ್ಧ ಅಂತ ಅಥವಾ ಹೌದಾ, ಸುತ್ತಳತೆಯ ಅರ್ಧ ಅಂತ ಅರ್ಥ. ಹಾಗಾದರೆ ಇಲ್ಲಿ ಸುತ್ತಳತೆ ಎಷ್ಟಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಿದೆ ಹೇಳಿ. ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಿದೆ 300 ಮೀಟರ್ ಇದೆ. ಹೌದಾ? 300 ಮೀಟರ್ ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 150 ಮೀಟರ್. 150 ಮೀಟರ್ ಏನು ಹೇಳಿದ್ದು, ಸೆಮಿ ಪೆರಿಮೀಟರ್ ಅಥವಾ ಎಸ್. ಹೌದಾ? ಈಗ ನಮಗೆ ಎಸ್ನ ವ್ಯಾಲ್ಯೂ ಸಹ ಸಿಕ್ತು, ಹಾಗೆ ಎ ಬಿ ಸಿ ಬಾಹುಗಳ ವ್ಯಾಲ್ಯೂ ಸಹ ಸಿಕ್ತು. ಓಕೆ, ಹಾಗಾದರೆ ಇವನ್ನೆಲ್ಲ ವ್ಯಾಲ್ಯೂಗಳನ್ನ ನಾವು ಏನು ಮಾಡೋಣ, ಈ ಫಾರ್ಮುಲಾ ಯಾವುದು ಹೆರಾನ್ಸ್ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಈಸಿಯಾಗಿ ಏನು ಸಿಗುತ್ತೆ ಹೇಳಿದ್ರೆ ವಿಸ್ತೀರ್ಣನ ಕಂಡುಹಿಡಿಬೋದು. ಓಕೆ, ಹಾಗಿದ್ರೆ ನೋಡಿ ಇಲ್ಲಿ ಕಂಡುಹಿಡೋಣ. ನೋಡಿ ಬೇಕಾದ್ರೆ ಇನ್ನೊಂದು ಬರ್ತೀನಿ ನೋಡಿರಿ. ಏರಿಯಾ ಈಸ್ ಈಕ್ವಲ್ ಟು ಏನು ಫಾರ್ಮುಲಾ ಇದೆ, ಅಂಡರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಮೀಟರ್ ಸ್ಕ್ವೇರ್. ಓಕೆ, ಇದನ್ನ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ವಿಸ್ತೀರ್ಣ ಈಸ್ ಈಕ್ವಲ್ ಟು ಎಸ್ ಎಷ್ಟಿದೆ ಇಲ್ಲಿ 150 ಮೀಟರ್, ಆದರೆ ಅರ್ಧ ಸುತ್ತಳತೆ. ಓಕೆ, ಮತ್ತೆ ಎಸ್ ಅಂದರೆ 150 ಮೀಟರ್ ಮೈನಸ್ ಎ ಎಷ್ಟಿದೆ ಹೇಳಿ 60 ಮೀಟರ್. ಓಕೆ, ಮತ್ತೊಮ್ಮೆ ಎಸ್ ಅಂದರೆ 150 ಮೈನಸ್ ಬಿ. ಈಗ ಬಿ ಎಷ್ಟಿದೆ 100 ಮೀಟರ್. ಹೌದಾ? 100 ಮೀಟರ್ ಅಂತಿದೆ. ನೆಕ್ಸ್ಟು ಮತ್ತೊಮ್ಮೆ ಎಸ್ 150 ಮೈನಸ್ ಸಿ. ಈಗ ಸಿ ಎಷ್ಟಿದೆ 140 ಮೀಟರ್ ಇದೆ. ಓಕೆ, ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಯಾಕೆ ಹೇಳಿ, ಇದು ವಿಸ್ತೀರ್ಣದ ಯೂನಿಟ್. ಹೌದಾ? ಏಕಮಾನ. ನೆಕ್ಸ್ಟ್ ಸಾಲ್ವ್ ಮಾಡೋಣ ನೋಡಿ. ಅಂಡರ್ ರೂಟ್ 150 ಹಾಗೆ ಬರ್ತೀನಿ. 150 ಮೈನಸ್ 60 ಎಷ್ಟೇ
90 ಇಂಟು 150 100 ಕಳೆದ್ರೆ 50 ಇಂಟು 150 140 ಕಳೆದ್ರೆ 10 ಓಕೆ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಈಗ ನೋಡಿ ಇಲ್ಲಿ ಈ 15 ಇದು 150 ನಾನು ಹೀಗೆ ಬರಿಬೋದಾ, 15 ಇಂಟು 10 ಬರಿಬೋದಾ. ಹಾಗೆ ಈ 90 9 ಇಂಟು 10 ಅಂತ ಬರಿಬೋದಾ. ಓಕೆ ನೆಕ್ಸ್ಟ್ ಈ 50 5 ಇಂಟು 10 ಅಂತ ಬರಿಬೋದಾ. ಓಕೆ ನೆಕ್ಸ್ಟ್ ಈ 10 10 ಅಂತಲೇ ಬರ್ಬಿಡ್ತೀನಿ. ಓಕೆ ಸಾಲ್ವ್ ಮಾಡ್ಕೊಳ್ಳೋಕ್ಕೋಸ್ಕರ. ಓಕೆ ನೆಕ್ಸ್ಟು ಈ 15 5 ಇಂಟು 3 ಅಂತ ಬರಿಬೋದಾ. ನೆಕ್ಸ್ಟ್ ಈ 10 ಹಾಗೆ ಬರ್ತೀನಿ, ಈ 9 ಮತ್ತೆ ಹಾಗೆ ಬರ್ತೀನಿ, 10 ಹಾಗೆ ಬರ್ತೀನಿ, 5 ಹಾಗೆ ಬರ್ತೀನಿ, 10 ಇಂಟು 10 ಮೀಟರ್ ಸ್ಕ್ವೇರ್. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟು. ಈಗ ನೋಡಿ ಇಲ್ಲೊಂದು 5 ಇದೆ, ಇಲ್ಲೊಂದು 5 ಇದೆ. ಓಕೆ ನಡುವೆ ಇಂಟು ಚಿಹ್ನೆ ಇದೆ. ಸೊ ನಾವು ಈ 2 5 5 ಸ್ಕ್ವೇರ್ ಅಂತ ಬರೀಬೋದಾ. ಓಕೆ 5 ಸ್ಕ್ವೇರ್, ಯಾಕಂದರೆ ಇಲ್ಲಿ ನೋಡಿ 5 ಇಂಟು 5 ನಾವು 5 ಸ್ಕ್ವೇರ್ ಅಂತ ಬರಿಬೋದು, ಹೌದಲ್ವಾ. ಹಾಗೆ ನೋಡಿ ಇಲ್ಲಿ ಈ 3 ಮತ್ತೆ ಹಾಗೆ ಬರಿತೀನಿ. ಓಕೆ ನೆಕ್ಸ್ಟ್ ಈ 10 ಮತ್ತು ಈ 10 ಕೂಡಿ 10 ಸ್ಕ್ವೇರ್ ಅಂತ ಬರಿಬೋದಾ. ನೆಕ್ಸ್ಟ್ ಈ 9 ಹಾಗೆ ಬರಿತೀನಿ. ನೆಕ್ಸ್ಟು ಇಲ್ಲೊಂದು 10 ಇದೆ, ಇಲ್ಲೊಂದು 10 ಇದೆ, 2 ಇರೋದ್ರಿಂದ 10 ಸ್ಕ್ವೇರ್ ಅಂತ ಬರಿತೀನಿ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ, ಈಗ ಒಂದು ವೇಳೆ 9 ರೂಟ್ ಅಥವಾ 100 ರೂಟ್ 9 ಅಂತಿದ್ರೆ ಅದನ್ನು ನಾವು ಹೇಗೆ ಬರಿಬೋದು ಹೇಳಿ. ಅಂಡರ್ ರೂಟ್ 3 ಇಂಟು 3 ಅಂತ ಬರಿಬೋದಾ. ಎಸ್ ಸರ್. ನೆಕ್ಸ್ಟ್ ಇದನ್ನೇ ನಾವು ಅಂಡರ್ ರೂಟ್ 3 ಇಂಟು 3ನ 3 ಸ್ಕ್ವೇರ್ ಅಂತ ಬರಿಬೋದಾ, ಹೌದಲ್ವಾ. ನೆಕ್ಸ್ಟು ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಾವು ಈ ಸ್ಕ್ವೇರು ಮತ್ತು ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 3 ಅಂತ ಮಾತ್ರ ಉಳಿತದ. ಓಕೆ ಅಂದರೆ ಏನು ಹೇಳಿ, 3 ಸ್ಕ್ವೇರ್ ಅಂಡರ್ ರೂಟ್ 3 ಸ್ಕ್ವೇರ್ ಹಿಂಗೆ ಒಂದು ಯಾವುದಾದ್ರೂ ವರ್ಗ ಇದ್ದರೆ ಅದನ್ನು ಈ ಸ್ಕ್ವೇರು ಈ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಮಾಡಿ 3 ಅಂತ ಬರಿಬೋದು. ಓಕೆ ಬೇಕಾದ್ರೆ ನೋಡಿ 9ರ ವರ್ಗಮೂಲ 3 ತಾನೆ, ಅದನ್ನೇ ಇಲ್ಲಿ ಅಪ್ಲೈ ಮಾಡೋಣ. ಬೇಕಾದ್ರೆ ಇನ್ನೊಂದು ನೋಡಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಅಂಡರ್ ರೂಟ್ 4 ಅಂತ ಇದ್ದರೆ ಇದನ್ನು ನಾವು ಹೀಗೆ ಬರಿಬೋದಾ, 2 ಇಂಟು 2 ರೂಟ್ ಈ 4ಅನ್ನೇ ನಾನು 2 ಇಂಟು 2 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೇ ನಾನು ಅಂಡರ್ ರೂಟ್ 2 ಸ್ಕ್ವೇರ್ ಅಂತ ಬರಿಬೋದು. ಓಕೆ ನೆಕ್ಸ್ಟ್ ಈ 2 ಸ್ಕ್ವೇರು ಈ ಸ್ಕ್ವೇರ್ನ ಮತ್ತು ಈ ಸ್ಕ್ವೇರ್ ರೂಟ್ನ ಕ್ಯಾನ್ಸಲ್ ಮಾಡಿ ಬರೀ 2 ಅಂತ ಬರಿಬೋದು ನಾನು. ಅಂದರೆ ರೂಟ್ 4 ವ್ಯಾಲ್ಯೂ ಎಷ್ಟು ಹೇಳಿ, 2 ಅಂತ. 14ರ ವರ್ಗಮೂಲ 2, ಹಾಗೆ 9ರ ವರ್ಗಮೂಲ 3. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಈ ಸ್ಕ್ವೇರು ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 5 ಅಂತ ಬರ್ತದೆ ಸ್ಕ್ವೇರ್ ರೂಟ್ನ ಹೊರಗೆ ಸಾಲ್ವ್ ಮಾಡಿದಾಗ. ಇಂಟು ಈ 3 ಹಾಗೆ ಬಿಡೋಣ, 10 ಸ್ಕ್ವೇರ್ ಇದ್ದು ಬರೀ 10 ಆಗ್ತದೆ. ಓಕೆ ಈ 9 ಇದ್ದಿದ್ದು ನಾವೇನು ಬರಿಬೋದು, 3 ಸ್ಕ್ವೇರ್ ಅಂತ ಬರಿಬೋದಾ ಇಲ್ಲಿ. ಹಾಗಾದರೆ ಈ ಸ್ಕ್ವೇರು ಕ್ಯಾನ್ಸಲ್ ಆಗಿ ಇಲ್ಲಿ 3 ಬರ್ತದಾ. ಓಕೆ ಇಂಟು ನೆಕ್ಸ್ಟ್ ಈ 10 ಸ್ಕ್ವೇರನ್ನು 10 ಅಂತ ಬರಿಬೋದು. ಓಕೆ ಹಾಗಾದರೆ ಈ ರೂಟ್ ಒಳಗೆ ಉಳಿದಿರೋಂಥ ಒಂದೇ ಒಂದು ಸಂಖ್ಯೆ ಯಾವುದಪ್ಪ ಅಂತಂದರೆ 3, ಹೌದಾ. ಯಾಕಂದರೆ ಇಲ್ಲಿ 3 ಸ್ಕ್ವೇರ್ ಅಂತ ಇರಲಿಲ್ಲ, ಅದಕ್ಕೆ ನಾನು ಅಂಡರ್ ರೂಟ್ 3 ಅಂತ ಮಾತ್ರ ಬರ್ತೀನಿ, ಯೂನಿಟ್ ಟು ಮೀಟರ್ ಸ್ಕ್ವೇರ್ ಅಂತ ಇಡ್ತೀನಿ. ಓಕೆ ನೆಕ್ಸ್ಟ್ ಈಗ ಮಲ್ಟಿಪ್ಲಿಕೇಶನ್ ಮಾಡೋಣ. 5 10 50, 50 3 150, 150 ಇಂಟು 10 1500. ಮತ್ತು ಇದು ರೂಟ್ ಇದೆ, ರೂಟ್ 3 ಮೀಟರ್ ಸ್ಕ್ವೇರ್, ಹೌದಾ. ಅಂದರೆ ವಿಸ್ತೀರ್ಣ ಈಸ್ ಈಕ್ವಲ್ ಟು 1500 ಅಥವಾ 1500 ರೂಟ್ 3 ಮೀಟರ್ ಸ್ಕ್ವೇರ್ ಅಂತ ಆನ್ಸರ್ ಬಂತು ನಮಗೆ. ಓಕೆ ಅಂದರೆ ಮೊದಲಿಗೆ ನಾವೇನು ಮಾಡಿದ್ವಿ, ಇದನ್ನು ನಾವೇನು ಕೊಂಡಿದ್ವಿ 3x 5x 7x ಅಂತ ಅಸ್ಯೂಮ್ ಮಾಡಿಕೊಂಡು ಅದನ್ನ ನೇಮಿಂಗ್ ಮಾಡಿದ್ವಿ. ಇಲ್ಲಿ 3x 5x 7x ಅಂತ ಮಾಡಿ ಇದರ ಉದ್ದ ಬೇಕಾಗಿತ್ತು ನಮ್ಮದು, ಯಾವುದು ಬಾಹುಗಳ ಉದ್ದ ಬೇಕಾಗಿತ್ತು, ಅದಕ್ಕೆ ಸುತ್ತಳತೆಯನ್ನು ಯೂಸ್ ಮಾಡ್ಕೊಂಡ್ವಿ ನಾವು, ಹೌದಾ. ಸುತ್ತಳತೆ ಅಂದ್ರೇನು, a + b + c, ಅಂದರೆ ಈ ಬಾಹುಗಳ ಮೊತ್ತವೇ ಸುತ್ತಳತೆ. a + b + c ಏನಿತ್ತು ಇಲ್ಲಿ 3x 5x 7x ಇತ್ತಾ, ಇದನ್ನೆಲ್ಲೂ ಕೂಡಿಸಿ ಈಕ್ವಲ್ ಟು 300 ಮಾಡಿ ಸಾಲ್ವ್ ಮಾಡಿ x = 20 ಮೀಟರ್ ಅಂತ ಮಾಡಿದ್ವಿ. ನೆಕ್ಸ್ಟು 20 ಮೀಟ್ರ್ ಅಂತಿದ್ದು ಇದನ್ನು x = 20 ಮೀಟ್ರ್ ಬಂತ. ಹಾಗಾದರೆ 3x ಅಂದರೆ ಎಷ್ಟು, 60 ಮೀಟರ್. ಹಾಗೆ 5x ಅಂದರೆ 100 ಮೀಟರ್, 7x ಅಂದರೆ 140 ಮೀಟರ್ ಅಂತ ಮಾಡ್ಕೊಂಡ್ವಿ. ಓಕೆ
ಹಾಗಿದ್ರೆ ನಮಗಿಲ್ಲಿ ಸುತ್ತಳತೆಯನ್ನು ಯೂಸ್ ಮಾಡಿಕೊಂಡು ಬಾಹುಗಳ ಉದ್ದಗಳನ್ನ ಕಂಡುಹಿಡ್ಕೊಂಡಿವಿ. ಎಷ್ಟಂತ 60 ಮೀಟರ್, 100 ಮೀಟರ್, 140 ಮೀಟರ್ ಅಂತ. ಓಕೆ, ನೆಕ್ಸ್ಟು ಇವುಗಳನ್ನೇ ಯೂಸ್ ಮಾಡಿಕೊಂಡು ಅರ್ಧ ಸುತ್ತಳತೆಯನ್ನು ಕಂಡುಹಿಡ್ಕೊಂಡಿವಿ. ಯಾಕಂದರೆ ಇಲ್ಲಿ ಎಸ್ ಬೇಕಾಗಿತ್ತಲ್ವ ನಮಗೆ, ಸೆಮಿ ಪೆರಿಮೀಟರ್. ಅರ್ಧ ಸುತ್ತಳತೆ ಎಷ್ಟು ಬಂತು? 300/2 ಮಾಡಿ 150 ಮೀಟರ್ ಬಂತು. ಓಕೆ, ಹಾಗಾದರೆ ಈ 150 ಮೀಟ್ರು ಮತ್ತು ಈ 3 ಬಾಹುಗಳ ಉದ್ದಗಳನ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಿದ್ವಿ, ಹೆರಾನ್ನ ಫಾರ್ಮುಲಾದಲ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬಂತು ನಮಗೆ. ಎಷ್ಟು? 1500√3 ಮೀಟರ್ ಸ್ಕ್ವೇರ್ ಅಂತ. ಓಕೆ, ಥ್ಯಾಂಕ್ ಯು. ಹಾಗಿದ್ದರೆ ನಾವು ಮುಂದಿನ ಕ್ಲಾಸ್ನಲ್ಲಿ ಎಕ್ಸಸೈಸ್ 8.1ರ ಪ್ರಶ್ನೋತ್ತರಗಳನ್ನ ನೋಡೋಣ.